ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ತುಂಬಾ ಸಿಂಪಲಾಗಿ ಈಸಿಯಾಗಿ ಮದ್ದೂರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬಾ ಕ್ವಿಕ್ಕಾಗಿ ಮಾಡೋಣ ಬನ್ನಿ. ಮೊದಲನೇದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಒಂದು 2ರಿಂದ 3 ದಪ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ನಂತರದಲ್ಲಿ ಎಷ್ಟು ಬೇಕೋ ಖಾರಕ್ಕೆ ನೋಡ್ಕೊಂಡು ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕೋತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಕರಿಬೇವಿನ ಸೊಪ್ಪನ್ನು ನಾನಿವಾಗ ಒಂದು ಸ್ವಲ್ಪ ಸಣ್ಣಗೆ ಹಚ್ಚಿ ಅರ್ಧ ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಹಸಿ ಕರಿಬೇವಿನ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ಶಾಗಿ ತಂದಿದ್ರು. ಸೊ ಈಗ ಅಕ್ಕಿ ಹಸಿಟ್ಟು ನೀವು ಅಳತೆ ತೊಗೊಳೋಕ್ಕೆ ಯಾವ ಕಪ್ಪು ಅಥವಾ ಲೋಟ, ನಾನಿಲ್ಲಿ ಲೋಟ ತೊಗೊಂಡಿದ್ದೀನಿ. 1 ಲೋಟದಷ್ಟು ಅಕ್ಕಿ ಹಸಿಟ್ಟು, ಅರ್ಧ ಲೋಟದಷ್ಟು ಮೈದಾ ಹಸಿಟ್ಟು, ಅದೇ 1 ಲೋಟದಷ್ಟು ಸೂಜಿ ರವೆನ ಚಿರೋಟಿ ರವೆ ಯೂಸ್ ಮಾಡ್ಕೊತಿದ್ದೀನಿ, ತುಂಬಾ ಕ್ರಿಸ್ಪಾಗಿ ಬರುತ್ತೆ. ಆಮೇಲೆ ಕಡಲೆ ಬೀಜ ಹುರಿದ್ಬಿಟ್ಟು ಪೌಡ್ರ್ ಮಾಡಿರೋದು, ತುಂಬಾ ಫ್ಲೇವರ್ ಇದೇ ಕೊಡೋದು. ಆ್ಯಕ್ಚುಲ್ ಮದ್ದೂರು ವಡೆ ಫ್ಲೇವರ್ ಬರಬೇಕು ಅಂದರೆ ಇದು ಹಾಕಲೇಬೇಕು. ಆಮೇಲೆ ಜೀರಿಗೆ, ಎಳ್ಳು, ಗಸಗಸೆ ಬೇಕು ಅಂದರೆ ಹಾಕ್ಕೊಳ್ಳಿ, ನಾನು ಗಸಗಸೆ ಆಪ್ಷನಲ್ಲು. ಆಮೇಲೆ ಎಣ್ಣೆ ಕಾಯಿಸಿರೋದು 2ರಿಂದ 3 ಸ್ಪೂನಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಇವಾಗ ನೀರು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಬೇಕು ನೀರನ್ನ, ಬಿಕಾಸ್ ತುಂಬ ತೆಳ್ಳವಾದರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಅಕ್ಕಿ ಹಸಿಟ್ಟು ಅದಕ್ಕೆ ಬಂದರೆ ಸಾಕು, ಅಕ್ಕಿ ರೊಟ್ಟಿ ಅದಕ್ಕೆ ಬಂದರೆ ಸಾಕು. ಈಗ ನಾನು ತುಂಬಾ ಒಂದು ಸಿಂಪಲಾಗಿ ಒಂದು ಬಾಳೆ ಎಲೆ ಹಾಕ್ಬಿಟ್ಟು ಕವರ್ ಮೇಲೆ ಹಿಂಗೆ ಪ್ಲೇಟ್ ಇಟ್ಕೊಂಡು ಮಾಡಿದ್ರೆ ಪರ್ಫೆಕ್ಟ್ ಶೇಪು ಬರುತ್ತೆ, ಫ್ಲ್ಯಾಟು ಆಗುತ್ತೆ ಅಂತ ಹಂಗೆ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಚೆನ್ನಾಗಿ ತೇಲ್ಸ್ಕೊಂಡ್ರೆ ಒಂದು ಜಸ್ಟ್ 2 to 3 ಮಿನಿಟ್ಸಲ್ಲಿ ಅದು ಬ್ರೌನಿಷ್ ಕಲರ್ ಟರ್ನ್ ಆಗುತ್ತೆ, ಕ್ರಿಸ್ಪಾಗಿರುತ್ತೆ. ನಿಜವಾಗ್ಲೂ ಇದು ಫ್ರೆಶ್ಶಾಗಿ ತಿಂದ್ರೇ ಟೇಸ್ಟು. ನೆಕ್ಸ್ಟ್ ಡೇಗೆ ಅಂತ ಇಟ್ಕೊಂಡ್ರೆ ನಿಜವಾಗ್ಲೂ ಟೇಸ್ಟ್ ಇರೋದಿಲ್ಲ. 1 ಡೇ ಅವತ್ತು ಮಾಡಿದ್ದು ಅವತ್ತೇ ತಿನ್ನಬೇಕು. ಎಂಜಾಯ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.